ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏನು ಏನಂದ್ರೆ ಇನ್ನೊಂದ್ಸಲ ಹೇಳಿ. ನನಗೂ ನಿನಗೂ ಸಂಬಂಧ ಇಲ್ಲ ಅಂದಮೇಲೆ ನೀನು ನಮ್ಮ ಮನೇಲಿರೋದು ಬೇಕಿಲ್ಲ, ನಿಮ್ಮ ಮನೆಗೆ ಹೋಗು ಅಂದೆ. ಇದನ್ನೇ ನಾನು ಕೂಡ ಅವತ್ತಿಂದ ಹೇಳ್ತಿರೋದು ನಂದನ್ನೋರೆ. ನಿಮ್ಗೆ ಈಗ್ಲಾದ್ರೂ ಅರ್ಥ ಆಯ್ತಲ್ಲ, ನಾನು ಕೂಡ ಇದಕ್ಕೆ ಕಾಯ್ತಾ ಇದ್ದೀನಿ. ಮನೆಯವ್ರಿಗೆಲ್ಲ ಸತ್ಯ ಅರ್ಥ ಮಾಡಿಸಿ ಆಮೇಲೆ ನಿಮ್ಮನ್ನು ಪೂರ್ವಿನೋ ಒಂದ್ ಮಾಡೇ ನಾನು ಇಲ್ಲಿಂದ. ಒಂದು ನಿಮಿಷ, ನನ್ನ ಮಾತೇನು ಮುಗ್ದಿಲ್ಲ. ಪೂರ್ವಿನ ಮನೆಗೆ ಬಂದಿರೋದು ನನ್ನ ಹೆಂಡತಿಯಾಗೇನಲ್ಲ, ನಿನ್ನ ತಂಗಿಯಾಗಿ. ನೀನೇ ನಮ್ಮ ಮನೇಲಿರಲ್ಲ ಅಂದಮೇಲೆ ಪೂರ್ವಿಗಿರಕ್ಕೆ ಯಾವ ಹಕ್ಕಿದೆ? ನಿನ್ನ ಜೊತೆ ಅವಳು ಕರ್ಕೊಂಡು ಹೋಗು. ಇನ್ನು ಮುಂದೆ ನನಗೂ ನಿಮ್ಮ ಮನೆಯವ್ರಿಗೂ ಯಾವ ಸಂಬಂಧನೂ ಇರೋದಿಲ್ಲ. ಇವತ್ತಿಗೆಲ್ಲ ಮುಗ್ದೋಯ್ತು. ನೋಡಿ, ಕ್ಲಿಯರಾಗಿ ನೋಡಿ, ಆ ಫೋಟೋಲಿರೋದು ಪದ್ಮಿನಿನ ಪೂರ್ವಿನ ಅಂತ. ಅಕ್ಕನ ಬೆಂಗಳೂರಿಗೆ ಕಳಿಸ್ಬೇಕು ಅಂತ ತಂಗಿ ಗುಂಗಟ್ ಹಾಕೊಂಡ್ಳು. ಮುಹೂರ್ತ ಸಮಯಕ್ಕೆ ಮುಂಚೆ ಬರ್ತಾಳೆ ಅಂತ ನಂಬುದ್ಲು. ಆದರೆ ಈ ಅಕ್ಕ ಎಂಥ ಬೇಜವಾಬ್ದಾರಿಯವಳು ಅಂದರೆ ಮುಹೂರ್ತ ಟೈಮ್ಗೆ ವಾಪಸ್ ಬರಲೇ ಇಲ್ಲ. ಈ ತಂಗಿನೋ ನಾನು ಪದ್ಮಿನಿ ಅಲ್ಲ ಪೂರ್ವಿ ಅಂತ ಹೇಳಲೇ ಇಲ್ಲ. ಸುಮ್ಮನೆ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡ್ವಿ. ನೀವೆಲ್ಲ ನಂದಂದು ಪದ್ಮಿನಿದು ಮದುವೆ ಆಗಿದೆ ಅಂತ ಖುಷಿ ಆಗಿದ್ರಿ. ಪಾಪ ಈ ನಂದನಿಗೂ ಗೊತ್ತಾಗಲಿಲ್ಲ ನಾನು ಯಾರಿಗೆ ತಾಳಿ ಕಟ್ಟಿದೆ ಅಂತ. ಪದ್ಮಿನಿ ಯಾಕೋ ಸ್ವಲ್ಪ ಕುಳ್ಳು ಕಾಣ್ತಾ ಇದ್ದಾಳಲ್ವಾ? ಯಾಕೆ ಪದ್ಮಿನಿ ಎದ್ದೇಳಕ್ಕೆ ಇಷ್ಟೊತ್ತು ಮಾಡ್ತಾ ಇದೆಯಾ? ಪದ್ಮಿನಿ, ಏನಾದರೂ ಪ್ರಾಬ್ಲಮ್ಮಾ? ಪೂರ್ವಿನೂ ಇಲ್ಲ, ಊರ್ವಶಿನೂ ಇಲ್ಲ. ಎತ್ಕೋಗೋದ್ರು. ಹೌದು, ಪೂರ್ವಿಯಲ್ಲಿ ಏನು? ಪೂರ್ವಿನ ನನ್ ಜೊತೆ ಕರ್ಕೊಂಡು ಹೋಗ್ಬೇಕಾ? ಏನ್ ಹೇಳ್ತಿದ್ದೀರಾ ನಂದನೋರ ನೀವು? ಪೂರ್ವಿ ನಿಮ್ ಹೆಂಡತಿ, ನಿಮ್ ಮನೇಲಿ ನಿಮ್ ಜೊತೆ ಬದುಕ್ಬೇಕು ಅಂತ ತಾನೆ ಇಷ್ಟೆಲ್ಲ ಒದ್ದಾಡ್ತಿರೋದು. ನೀವೇ ಹಿಂಗಂದ್ಬಿಟ್ರೆ ಇವಳು ಏನ್ ಮಾಡ್ಬೇಕು? ದಯವಿಟ್ಟು ಇವಳು ಅನ್ಯಾಯ ಮಾಡಬೇಡಿ ನಂದನೋರ. ಯಾವ್ದು ಅನ್ಯಾಯ? ಹಾ, ನಿನ್ನ ಜೊತೆ ಬದುಕಬೇಕಂತ ಕನ್ಸು ಕಾಣ್ತಿರೋ ನನಗೆ, ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನನಗೇನೆ ನಾನು ನಿಮ್ಮ ಹೆಂಡತಿ ಅಲ್ಲ, ನನ್ನ ತಂಗಿ ನಿಮ್ಮ ಹೆಂಡತಿ, ಅವಳ ಜೊತೆ ಬದುಕಿ ಅಂತ ಹೇಳ್ತಿದ್ಯಲ್ಲ, ಇದಕ್ಕಿಂತ ದೊಡ್ಡ ಅನ್ಯಾಯ ಬೇರೊಂದಿದೆಯಾ? ನೋಡು, ನಿನಗೆ ನನ್ನ ಗಂಡ ಅಲ್ಲ ಅಂತ ಅನ್ಕೊಳ್ಳೋ ಸ್ವಾತಂತ್ರ್ಯ ಇದೆ ಅಂದಮೇಲೆ ನನಗೂ ಪೂರ್ವಿ ನನ್ನ ಹೆಂಡತಿ ಅಲ್ಲ ಅಂತ ಅನ್ಕೊಳ್ಳೋ ಸ್ವಾತಂತ್ರ್ಯ ಇದೆ. ನಂದನವರೇ, ಇದು ತಪ್ಪು. ಏನ್ ತಪ್ಪು? ನಮ್ಮಿಬ್ರಿಗೂ ನಾವು ಮದ್ವೆ ಆಗಿದೀವಿ ಅಂತ ಅನ್ನಿಸ್ತಾ ಇಲ್ಲ. ನಮ್ಗೆ ಈ ಮದ್ವೆ ಬೇಕಾಗೂ ಇಲ್ಲ. ಮತ್ತೆ ನೀನ್ ಹೇಳ್ತಿದ್ಯಾ ಅಂತ ನಾವ್ಯಾಕೆ ಒಪ್ಕೋಬೇಕು? ನೋಡು, ನಿನ್ಗೀಗ್ಲೂ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನೀನು ಇವಾಗ ನನ್ನ ಜೊತೆ ಮದುವೆ ಆಗ್ತೀಯ ಅಂತಾದರೆ ಪೂರ್ವಿ ರಿಷಿನ ಮದುವೆ ಆಗಿ ಖುಷಿಯಾಗಿರ್ತಾಳೆ. ಅದೇ ನೀನು ನಿನ್ನ ಹಠನೇ ಸಾಧಿಸ್ತೀಯ ಅಂತಾದರೆ ನೀನು ಅವಳನ್ನು ಕರ್ಕೊಂಡು ನನ್ನ ಲೈಫಿಂದ ಹೊರಟೋಗು. ಇಂಥ ಕೆಲಸ ಮಾಡೋದಿಲ್ಲ.
ಎಂಥ ಮೋಸ ಅಲ್ವಾ ಅಮ್ಮಾಜಿ. ಮದುವೆ ಆಗಿದ್ದು ತಂಗಿನ, ಹೆಂಡತಿ ಅನ್ಸ್ಕೊಂಡಿದ್ದು ಅಕ್ಕ. ಅಕ್ಕ ತಂಗಿರು ಇಬ್ರು ತುಂಬಾ ಬ್ರಿಲಿಯಂಟ್ಸ್. ತಾಳಿನ ಒಬ್ಳು ಕಟ್ಸ್ಕೊಂಡಿದ್ದಾಳೆ, ಹೆಂಡತಿ ಸ್ಥಾನನ ಇನ್ನೊಬ್ಳು ತಗೊಂಡು ನಿಮ್ಮ ಮನೇಲಿ ಆರಾಮಾಗಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ರು ಇಷ್ಟು ದಿನ ಇಂಥ ದೊಡ್ಡ ಸತ್ಯನ ನಿಮ್ಮಿಂದ ಮುಚ್ಚಿಟ್ಟು ಎಂಥ ನಾಟಕ ಮಾಡ್ತಿದ್ದಾರೆ ನೋಡಿ. ಈಗಲಾದರೂ ನನ್ನ ಮಾತು ನಂಬ್ತೀರಲ್ವಾ? ನೀನು ಹೇಳು. ಆಗ್ಲೇ ಏನೋ ಹೇಳಿದ್ಯಲ್ಲಪ್ಪ, ಪದ್ಮಿನಿ ಬ್ಯಾಂಗ್ಳೂರ್ಗೆ ಹೋದ್ಲಾ? ಅದು ಅವಳ ಮದುವೆ ದಿವಸನೇ ಬ್ಯಾಂಗ್ಳೂರ್ಗೆ. ಯಾರಿಗೂ ಒಂದು ಮಾತು ಹೇಳಿದೆ ಹೋಗುವಂತ ಅನಿವಾರ್ಯತೆ ಏನಿತ್ತು ಅವಳಿಗೆ? ಅದನ್ನೆಲ್ಲ ಹೇಳೋ ಟೈಮ್ ಇದಲ್ಲ ಅಮ್ಮಾಜಿ. ನಿಮಗೆಷ್ಟು ವಿಷಯ ಹೇಳಬೇಕಿತ್ತೋ ಅಷ್ಟನ್ನ ಹೇಳಿದ್ದೀರಿ. ಅದ್ರ ಮೇಲೆ ನೀವೇನು ಮಾಡ್ತಿರೋ ನಿಮ್ಮ ಇಷ್ಟ. ಪದ್ಮಿನಿ ಎಲ್ಲಿ ಹೋಗಿದ್ಲು ಅನ್ನೋದು ನನಗೆ ಗೊತ್ತಾಗ್ಬೇಕು. ನಾನು ಅವಳ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದೆ. ಅವಳು ತಪ್ಪೇ ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅವಳ ಮದುವೆನೂ ಅವಳು ಬಿಟ್ಟು ಬ್ಯಾಂಗ್ಳೂರ್ಗೆ ಹೋದ್ಲು ಅಂದ್ರೆ ಅಂಥ ಮುಖ್ಯವಾದ ಕೆಲಸ ಇದ್ದೇ ಇರುತ್ತಲ್ವಾ? ಏನು ಆ ಕೆಲಸ? ಅವಳು ಯಾಕೆ ಹೋಗಿದ್ಲು? ನೀನು ನನಗದನ್ನು ಹೇಳಲೇಬೇಕು. ಹೇಳು. ಡ್ಯಾನ್ಸ್ ಶೋ ಕೊಡೋದಕ್ಕೆ ಹೋಗಿದ್ಲು. ಡಾನ್ಸಾ? ಓ ಪಾಪ, ನಿಮಗೆ ಗೊತ್ತಿಲ್ಲ ಅಲ್ವಾ ಪದ್ಮಿನಿ ಒಬ್ಳು ಡ್ಯಾನ್ಸರ್ ಅಂತ? ಈಗ ನಿನ್ನ ಕೈಲಿರೋದು ನಿನ್ನ ಜೀವನ ಮಾತ್ರ ಅಲ್ಲ, ನಿನ್ನ ತಂಗಿ ಜೀವನ, ಅವಳ ಖುಷಿ, ಅವಳ ಭವಿಷ್ಯ. ಅದನ್ನೇನು ಮಾಡ್ತೀಯ ಅಂತ ನೀನೇ ಡಿಸೈಡ್ ಮಾಡು. ಅಕ್ಕ ನಂದನ್ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ ಕಣೆ. ನೀನು ಈ ತಾಳಿನ ಕಟ್ಟಿಸ್ಕೊಂಡ್ರೆ ನಾನು ರಿಷಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತೀನಿ, ಮದ್ವೆನೂ ಆಗ್ತೀನಿ ಅಕ್ಕ. ಆದ್ರೆ ಒಂದು ವೇಳೆ ನೀನು ಇದೆಲ್ಲ ಬೇಡ ಅಂತ ಹೊಂಟೋದೆ ಅಂತ ಇಟ್ಕೋ, ಆದ್ರೂ ನೀನೇನು ಸಾಧಿಸ್ದಂಗೆ ಆಗಕ್ಕಿಲ್ಲ ಕಣೆ. ಯಾಕಂದ್ರೆ ನಾನು ನಂದನ್ ಅವರು ಒಟ್ಟಾಗಿ ಬದುಕಕ್ಕಿಲ್ಲ. ಮತ್ತು ಆಗಿದ್ದೆಲ್ಲ ಮರ್ತು ಮನ್ಸ್ ಬದಲಾಯಿಸಿ ಒಪ್ಕೊಂಡ್ಬಿಡವ. ಪ್ಲೀಸ್ ಅಕ್ಕ. ನಿನ್ನ ಯೋಚನೆಯಲ್ಲಿ ನಿನ್ನ ತಂಗಿನ ಮಾತ್ರ ಇಟ್ಕೋಬೇಡ, ನನ್ನ ಬಗ್ಗೆನೂ ಯೋಚಿಸು. ಅಕ್ಕ ನಿನಗೊಕ್ಕೆ ಅಲ್ವಾ? ಬಾ ಪದ್ಮಿನಿ. ಇಲ್ಲ ಇಲ್ಲ ಇಲ್ಲ. ನಿಮ್ಗದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ಲು, ಅದಕ್ಕೆ ಆ ವಿಷಯನ ನಿಮ್ಮ ಹತ್ರ ಮುಚ್ಚಿಟ್ಟಿದ್ಲು ಅನ್ಸತ್ತೆ. ಪಾಪ, ಅವಳಿಗೆ ಒಬ್ಳು ದೊಡ್ಡ ಡ್ಯಾನ್ಸರ್ ಆಗಬೇಕು ಅನ್ನೋ ಕನಸು. ಬೆಂಗಳೂರಿಗೆ ಬಂದು ಒಂದು ಆಡಿಷನ್ ಕೊಟ್ಟು ಅದರಲ್ಲಿ ಸೆಲೆಕ್ಟು ಆಗಿದ್ಲು. ಮದುವೆ ದಿನ ಅದ್ರ ಶೋ ಕೊಡೋದಕ್ಕೇನೆ ಬೆಂಗಳೂರಿಗೆ ಬಂದಿತ್ತು. ಓದೋದ್ರ ಜೊತೆಗೆ ಬೇರೆ ಇನ್ಯಾವ್ಯಾವ ಹವ್ಯಾಸ ಇದೆ ನಿನಗೆ? ಬೇರೆ ಯಾವ ಹವ್ಯಾಸನೂ ಇಲ್ಲ. ಅಂದಹಾಗೆ ನಿನಗೆ ಯಾವ ಥರದ ಸಿನಿಮಾ ಇಷ್ಟ? ನಾನು ಟಿ ವಿ ಎಲ್ಲ ನೋಡೋಕ್ಕಿಲ್ಲ. ನಮ್ಮ ಮನೆಯಾಗ ಟಿ ವಿ ಹಚ್ಚೆ ತುಂಬ ವರ್ಷಗಳಾಯಿತು. ಇಲ್ಲಪ್ಪ, ಇಲ್ಲ. ನಾನು ಹೆಣ್ಣು ನೋಡಕ್ಕೆ ಹೋದಾಗ ಪದ್ಮಿನಿನೇ ಹೇಳಿದ್ಲು, ನನಗೆ ಡಾನ್ಸು ಗೆಲ್ಸು ಯಾವುದೂ ಅಭ್ಯಾಸ ಇಲ್ಲ ಅಮ್ಮಾಜಿ ಅಂತ. ಅವರಪ್ಪನೂ ಹಾಗೆ ಹೇಳಿದ್ರು. ನನ್ನ ಮಕ್ಕಳು ಟಿ ವಿ ಕೂಡ ನೋಡಲ್ಲ ಅಮ್ಮಾಜಿ, ಡಾನ್ಸು ಗೆಲ್ಸು ಇದು ಯಾವ ಅಭ್ಯಾಸ ಇಲ್ಲ ಅಂತ.
ಇಂಥದ್ರಲ್ಲಿ ಅವಳು ಡಾನ್ಸ್ ಮಾಡೋದಕ್ಕೆ ಹೇಗೆ ಸಾಧ್ಯಪ್ಪ? ಇದಕ್ಕೆ ಅನ್ಸುತ್ತೆ ಅಮ್ಮಾಜಿ ನಿಮ್ಗೆ ಇಷ್ಟು ದೊಡ್ಡ ಮೋಸ ಆಗಿರೋದು. ತಂಗಿ ಕುದ್ಗೆಲ್ ತಾಳಿ ಇದ್ದು ತಾನು ಹೆಂಡತಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ಕೊಂಡಿರೋಳಿಗೆ ನಾನು ಡ್ಯಾನ್ಸ್ ಮಾಡಲ್ಲ ಅಂತ ಸುಳ್ಳು ಹೇಳೋದು ದೊಡ್ಡ ವಿಷಯನಾ? ನಿಮ್ಗೆ ನಂಬಿಕೆ ಇಲ್ಲ ಅಂದರೆ ಪದ್ಮಿನಿ ಡ್ಯಾನ್ಸ್ ಮಾಡಿರೋದಕ್ಕೂ ಪ್ರೂಫ್ ಇದೆ ನನ್ನ ಹತ್ರ. ತೋರಿಸ್ಲಾ? ಈಗ ಹಚ್ಚಿರೋಷ್ಟು ಬೆಂಕಿಗೆ ಆರಾಮಾಗಿ ಪದ್ಮಿನಿ, ನಂದನ್ ಮತ್ತು ಆ ಪೂರ್ವಿ ಉರಿದೋಗ್ತಾರೆ. ಇಷ್ಟು ಸಾಕೀಗ. ನನಗಿಲ್ಲಿ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇದೇನು ಹುಚ್ಚತನ? ಎಂಗೇಜ್ಮೆಂಟ್ ತನಕ ಬಂದು ಈಗ ಅವಳು ನಾಪತ್ತೆ. ಅಲ್ಲ, ಪೂರ್ವಿ ಪದ್ಮಿನಿ ಮದ್ವೆಲೂ ಇರಲಿಲ್ಲ, ಈಗ ಅವಳದೇ ಎಂಗೇಜ್ಮೆಂಟು. ಇಲ್ಲೂ ನಾಪತ್ತೆ ಆಗಿದ್ದಾಳಂದ್ರೆ ಏನು ಹೇಳಬೇಕು? ಅಮ್ಮಾಜಿ ಪೂರ್ವಿನ ಕರ್ಕೊಂಡು ಬರ್ತೀನಿ ಅಂತ ಹೋದವರು ಅವರು ಇನ್ನೂ ಬಂದಿಲ್ಲ. ಒಂದು ನಿಮಿಷ, ನೀವು ಸುಮ್ಮನೆ ಇರ್ತೀರಾ? ಚಂದುಲಾಲ್ ಅವರೇ, ಇನ್ನು ಸ್ವಲ್ಪ ಹೊತ್ತು ಹುಡುಗಿ ಬಂದ್ಬಿಡ್ತಾಳೆ. ತಡ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಅಲ್ಲ, ಮುಹೂರ್ತ ಮೀರಿದ್ರೆ ಏನು ಗತಿ ಅಂತ. ಹೌದು, ಅಮ್ಮಾಜಿಯಲ್ಲಿ ಅಮ್ಮಾಜಿ ಬರ್ತಾರೆ, ಇನ್ನೇನು ಬಂದ್ಬಿಡ್ತಾರೆ. ಇದೇನು ನಡೀತಾ ಇತ್ತಲ್ಲ ಇಲ್ಲಿ? ಗೊತ್ತಾಯ್ತಾ ಇಲ್ಲ ರೀ. ಅಲ್ಲ, ಹೀಟೆಲ್ಲ ತಯಾರಿ ಆದ್ಮ್ಯಾಕೆ ಈ ಪೂರ್ವಿ ಎತ್ತ ಹೋದ್ಲು ಗೊತ್ತಾಗ್ತಿಲ್ವಲ್ಲ. ನಂಗೊಂದು ಅರ್ಥ ಆಗ್ತಿಲ್ಲ. ಅಕ್ಕ, ಚಂಚಲ ಬಂದ್ಲು. ಎಲ್ಲಿ ಹೋಗಿದೆ ಚಂಚಲ? ಚಂಚು, ಎಲ್ಲಿ ಹೋಗಿದ್ದೆ ನೀನು? ಕಳ್ಳರನ್ನ ಹಿಡಿಯಕ್ಕೆ ಹೋಗಿದ್ದೆ ಅತ್ತೆ. ಫೈನಲಿ ಕಳ್ಳರು ಸಿಕ್ ಹಾಕ್ಕೊಂಡ್ರು. ಕಳ್ರ? ಯಾರ ಬಗ್ಗೆ ಹೇಳ್ತಾ ಇದೀಯಾ? ಏನು ಹೇಳ್ತಾ ಇದೀಯಾ? ಬನ್ನಿ ಹೇಳ್ತೀವಿ. ಚಂಚು, ಅವಳು ನಿಮ್ಮ ಎಲ್ಲರ ಕಿವಿ ಮೇಲೆ ಹೂ ಇಟ್ಲು. ಕೊನೆಗೆ ನೀವು ಪೂರ್ವಿನೇ ಪದ್ಮಿನಿ ಅಂತ ಅಂದ್ಕೊಂಡು ಹಸೆಮಣೆ ಮೇಲೆ ಕೂರಿಸಿ ನಿಮ್ಮ ಮೊಮ್ಮಗನ ಕೈಲಿ ತಾಳಿ ಕಟ್ಸಿದ್ರಿ. ಭಗವಂತ, ಈ ನಿನ್ನ ಸಹಿ ನಿನ್ನ ನಂದನ್ ಸಹ ಬಾಳ್ವೆಗೆ ಮುನ್ನುಡಿ. ಒಬ್ಬರ ಕಷ್ಟಕ್ಕೆ ಒಬ್ಬರು ಹೆಗಲಾಗಿ, ಒಬ್ಬರು ಖುಷಿಗೆ ಒಬ್ಬರು ಕಾರಣರಾಗಿ ಬದುಕ್ತೀರಾ ಅಂತ ಮಾಡ್ಕೊಳ್ಳೋ ಒಪ್ಪಂದ ಇದು. ಇದೆಲ್ಲವೂ ಮನಸ್ಸಲ್ಲಿಟ್ಕೊಂಡು ಸಹಿ ಮಾಡಿ. ಇದು ನನ್ನ ಮನೆ, ಈ ಮನೆಯಲ್ಲಿ ಇದ್ದವರೆಲ್ಲ ನನ್ನವರು ಅಂತ ಒಳ್ಳೆ ಭಾವನೆಯಿಂದ ಮನೆ ನಡೆಸ್ಕೊಂಡು ಹೋಗುವಂಥ ಸೊಸೆ ನನಗೆ ಬೇಕಾಗಿತ್ತು. ಅಂಥ ಸೊಸೆ ನನಗೆ ಸಿಕ್ಕಿದ್ದಾಳೆ.